ಹಲೋ ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಗೃಹಲಕ್ಷ್ಮಿಗೆ. ಸ್ನೇಹಿತರೆ, ಇದು ಮಂಗಳವಾರದ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸಾಯಂಕಾಲ ಪೂಜೆ ಮಾಡಬೇಕಂತಂದರೆ ವಿಡಿಯೋ ಸ್ಟಾರ್ಟ್ ಮಾಡಿದೆ. ನೀವು ಅನ್ಕೋಬೋದು ವಾರದಲ್ಲಿ ಒಂದು 3 ವೀಡಿಯೋಸ್ ಆಗಬೇಕು ಅಂತಂದ್ಬಿಟ್ಟು ಲಾಸ್ಟ್ ವೀಡಿಯೋಸ್ಗೆ ಎಲ್ಲ ನಾನು ಹೇಳಿದ್ದೆ. ಆದರೆ ಕಾರಣಾಂತರಗಳಿಂದ ಏನೋ ಮನಸ್ಸಿಗೆ ಮಾಡಬೇಕು ಅಂತ ಒಂದ್ಸಲ ಅನಿಸುತ್ತೆ, ಬೇಡ ಅಂತ ಇನ್ನೊಂದ್ಸಲ ಅನಿಸುತ್ತೆ. ಕೆಲವೊಂದು ಡಿಸ್ಟರ್ಬೆನ್ಸ್ ಬಂದಾಗ ನಮಗೆ ಯಾವುದ್ರ ಮೇಲೆ ಫೋಕಸ್ ಇಟ್ಟಿರ್ತೀವೋ ಅದನ್ನು ಸ್ವಲ್ಪ ಸ್ಕಿಪ್ ಮಾಡಿ ನಮ್ಮ ಮೈಂಡ್ ಸೆಟ್ ಮಾಡ್ಕೊಳ್ಳೋದ್ರ ಮೇಲೆ ನಾವು ಗಮನ ಕೊಡ್ತೀವಿ. ಸೇಮ್ ನನ್ನ ಸಿಚುಯೇಷನ್ಸ್ ಹಾಗೇ ಆಗಿದೆ. ಇದ್ದಿದ್ದೇ ಅಲ್ಲ, ಫ್ಯಾಮ್ಲಿಯಲ್ಲಿ ಕೆಲವೊಂದು ಡಿಸ್ಟರ್ಬೆನ್ಸು, ಮಕ್ಕಳನ್ನ ಕೇರ್ ಮಾಡೋದಾಗಿರ್ಬೋದು, ನಾವು ಕೇರ್ ಮಾಡ್ಕೊಳ್ಳೋದಾಗಿರ್ಬೋದು, ಯಾವುದಾದ್ರೂ ಒಂದು ಕೆಲಸದಲ್ಲಿದ್ದಾರೆ ಅಂತಂದರೆ ಅದಕ್ಕೆ ಸಂಬಂಧಪಟ್ಟ ಕೆಲವೊಂದು ಪರಿಸ್ಥಿತಿಗಳಾಗಿರ್ಬೋದು. ಇವೆಲ್ಲ ಆದಾಗ ನಾವು ಏನು ಪರ್ಟಿಕ್ಯುಲರಾಗಿ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಮಾಡಬೇಕಂತ ಒಂದು ಕೆಲಸ ಸ್ಟಾರ್ಟ್ ಮಾಡಿರ್ತೀವೋ ಒಮ್ಮೊಮ್ಮೆ ಅದಕ್ಕೆ ಬ್ರೇಕ್ ಬೀಳಬೇಕಾಗುತ್ತೆ. ಅದೇ ನನ್ನ ವಿಚಾರದಲ್ಲೂ ಆಗಿದೆ. ನೋಡೋಣ, ಇನ್ನು ಮುಂದೆ ಆದರೂ ಅಟ್ಲೀಸ್ಟ್ ವಾರದಲ್ಲಿ 2-3 ವೀಡಿಯೋಸ್ ಆದರೂ ನಿಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನ ಪಡ್ತೀನಿ. ಯಾರೆಲ್ಲ ನನ್ನನ್ನು ಇಷ್ಟಪಟ್ಟು ನನ್ನ ವೀಡಿಯೋಸ್ನ ಇಷ್ಟಪಟ್ಟು ನೋಡ್ತಾ ಇದ್ದೀರೋ ಪ್ಲೀಸ್ ದಯವಿಟ್ಟು ಪೂರ್ತಿ ವೀಡಿಯೋಸ್ ನೋಡಿ ವಿಡಿಯೋಗೊಂದು ಲೈಕ್ ಕೊಡಿ. ನೀವು ಕೊಡೋ ಲೈಕು ನನಗೆ ತುಂಬ ಮೋಟಿವೇಟ್ ಆಗಿರುತ್ತೆ ಅಂತ ಕೇಳ್ತಾ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಸಬ್ಸ್ಕ್ರೈಬು ನನಗೆ ಒಂದು ಏನಂತೀವಿ ಬೂಸ್ಟು ಅಂತಲೇ ಹೇಳ್ತೀನಿ. ಒಂದು ಸಬ್ಸ್ಕ್ರೈಬರ್ ಗೈನ್ ಆಗಿದ್ದಾರೆ ಅಂತಂದರೆ ನಿಜವಾಗ್ಲೂ ಆ ವಿಡಿಯೋ ಮಾಡಿದ್ದಕ್ಕೆ ಏನೋ ಒಂದು ಫುಲ್ ಖುಷಿ. ನೆಕ್ಸ್ಟ್ ಡೇ ಮಾರ್ನಿಂಗೇ ವಿಡಿಯೋ ಸ್ಟಾರ್ಟ್ ಮಾಡಬೇಕಪ್ಪ, ಏನಾದರೂ ಒಂದು ಒಳ್ಳೆ ಕಂಟೆಂಟ್ ಕೊಡಬೇಕು ಅನ್ನೋ ಒಂದು ಥಾಟು ನಮಗೆ ಬರುತ್ತೆ. ಸೊ ನಮಗೆ ಅಂತಲ್ಲ, ಯಾವ ಒಂದು ಯೂಟ್ಯೂಬು ಮಾಡ್ತಿರ್ತಾರೋ ವೀಡಿಯೋಸು ಅವ್ರಿಗೆಲ್ಲನೂ ಅಷ್ಟೇ, ನೀವು ನೋಡ್ತಿರೋರು ಒಂದು ಆದಷ್ಟು ಒಂದು ಮೋಟಿವೇಟ್ ಆಗೋ ಥರ ಒಂದು ಲೈಕ್ ಆಗಲಿ, ಇಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋದಿರ ನೋಡ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ಅದರಲ್ಲಿ ಸಿಗೋ ಖುಷಿನೇ ಬೇರೆ. ಸೊ ಇವತ್ತೇನಂತಂದರೆ ಮಂಗಳವಾರ ಸಾಯಂಕಾಲ ಪಾಲಕ್ ಪನ್ನೀರ್ ಮಾಡೋಣ ಅಂತಂದ್ಬಿಟ್ಟು ಪಾಲಕ್ನ ಎಲ್ಲ ಸ್ವಲ್ಪ ನೀಟಾಗಿ ವಾಶ್ ಮಾಡಿ ನಾನು ಈ ರೀತಿ ಬಿಸಿನೀರಲ್ಲಿ ಕುದಿಸ್ಕೋತಾ ಇದ್ದೀನಿ. ಜಸ್ಟ್ ಒಂದು 2-3 ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ನೀವು ಇನ್ನೂ ಗ್ರೀನಾಗಿರಬೇಕು, ನಮಗೆ ಪಾಲಕ್ ಕುದಿಸೋದ್ರಿಂದ ಪೋಷಕಾಂಶಗಳೆಲ್ಲ ಹೋಗುತ್ತೆ ಅಂತಂದ್ಬಿಟ್ಟು ಏನಾದರೂ ಯೋಚನೆ ಮಾಡ್ತಿದ್ರೆ ನೀವು ಡೈರೆಕ್ಟಾಗಿ ನೀವು ಬೇಕಂತಂದರೆ ಹಸಿ ಪಾಲಕನೇ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ನೀವು ಮತ್ತೆ ಅದನ್ನು ಮತ್ತೆ ಆಯಿಲಲ್ಲಿ ಬಾಯ್ಲ್ ಮಾಡ್ಕೊಂಡು ಇದು ಮಾಡ್ಕೋಬೋದು. ಅದೊಂದು ಪ್ರೋಸೆಸ್ ಇದೆ. ಬಟ್ ಅದು ಸ್ವಲ್ಪ ತಿನ್ನಲಿಕ್ಕೆ ಡಿಫ್ರೆಂಟ್ ಇರುತ್ತೆ, ಕಲರ್ ಹೆವಿ ಕಲರ್ ಗ್ರೀನ್ ಇರುತ್ತೆ. ಸೊ ನಿಮ್ಗೆ ಅದೆಲ್ಲ ಬೇಡ, ಸ್ವಲ್ಪ ನಮಗೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಪರವಾಗಿಲ್ಲ ಅನ್ನೋರು ಈ ರೀತಿ ಮಾಡ್ಕೋಬೋದು. ಸೊ ಗ್ರೇವಿಗೆ ನಾನು ಇಲ್ಲಿ ಗೋಡಂಬಿ ಮತ್ತು ಸ್ವಲ್ಪ ಹಸಿಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಒಂದು ಅರ್ಧ ಟೊಮೊಟೊನ ಹಾಕಿ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಚೆನ್ನಾಗಿ ಇವಾಗ ನಾನು ಇದನ್ನು ಎಣ್ಣೆಯಲ್ಲಿ ಬಾಡಿಸ್ಕೋತಾ ಇದ್ದೀನಿ. ಸ್ವಲ್ಪ ಜೀರಿಗೆನೂ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಸ್ವಲ್ಪ ಕರಿಬೇವು ಸೊಪ್ಪನ್ನ ಹಾಕ್ತೀನಿ, ಜೀರಿಗೆನ ಹಾಕ್ತೀನಿ, ಮತ್ತು ಸ್ವಲ್ಪ ಧನಿಯಾ ಕಾಳು ಹಾಕಿದ್ದೀನಿ. ಇಷ್ಟನ್ನು ಹಾಕ್ಬಿಟ್ಟು ನಾನು ನುಣ್ಣಗೆ ಪೇಸ್ಟ್ ಥರ ಮಾಡ್ಕೋತೀನಿ ಇದನ್ನು. ಸೊ ಇಲ್ಲೇನಂತಂದರೆ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ. ಸೊ ನನ್ನದೇ ಆದ ಸ್ಟೈಲಲ್ಲಿ ಇವತ್ತು ನಾನು ನಿಮಗೆ ಪಾಲಕ್ ಪನ್ನೀರ್ ಮಾಡೋದು ತೋರಿಸ್ತಾ ಇದ್ದೀನಿ. ಚಪಾತಿಗೆ, ಮುದ್ದೆಗೆ, ರೈಸ್ಗೆ, ಪರೋಟಗೆ ಪ್ರತಿಯೊಂದಕ್ಕೂ ತಿನ್ಬೋದು. ನೀವು ಯಾವ ರೀತಿ ಮಾಡ್ಕೋತೀರೋ ಅನ್ನೋದು ನಿಮ್ಮ ಒಂದು ರೆಸಿಪಿ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಗ್ರೇವಿ ಜಾಸ್ತಿ ಬೇಕು ಅಂತಂದರೆ ಚಪಾತಿಗೆ ಮಾತ್ರ ಬೇಕು ಅಂತಂದರೆ ಗ್ರೇವಿ ಸ್ವಲ್ಪ ತಿಕ್ಕಾಗಿ ಮಾಡ್ಕೊಳ್ಳಿ. ಸ್ವಲ್ಪ ರೈಸ್ಗೂ ಬೇಕಂತಂದರೆ ಸ್ವಲ್ಪ ನಿಮಗೆ ನೀರು ಬೇಕು ಅನ್ನೋರು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ. ಈ ರೀತಿ ಇರುತ್ತೆ. ಇಲ್ಲಿ ನಾನು ಮೀಡಿಯಮ್ ಎಲ್ಲದಕ್ಕೂ ಒಗ್ಗೋ ಥರ ಮಾಡ್ತಾಯಿದ್ದೀನಿ. ಸೊ ನಾನು ಇಲ್ಲಿ 200 ಗ್ರಾಮ್ ಪನ್ನೀರ್ ತಗೊಂಡು ಈ ರೀತಿ ತುಪ್ಪ ಹಾಕಿಬಿಟ್ಟು ತುಪ್ಪದಲ್ಲಿ ಇದಕ್ಕೆ ಉಪ್ಪು ಖಾರ ಏನು ಸೇರಿಸ್ತಾ ಇಲ್ಲ, ಜಸ್ಟ್ ನಾನು ತುಪ್ಪದಲ್ಲೇ ಈ ರೀತಿ ಕರಿತಾ ಇದ್ದೀನಿ. ಜಸ್ಟ್ ಫ್ರೈ ಆದರೆ ಸಾಕು, ಕಲರ್ ಟರ್ನ್ ಆದರೆ ಸಾಕು. ಬೇರೆ ನಾವು ಉಪ್ಪು ಖಾರ ಎಲ್ಲ ಅದಕ್ಕೆ ಸ್ಮ್ಯಾಶ್ ಮಾಡಿ ಮತ್ತು ಇದು ಮಾಡೋಕ್ಕೆ ಲೇಟ್ ಆಗುತ್ತೆ ಅಂತ ಡೈರೆಕ್ಟಾಗಿ ಮಾಡ್ತಾಯಿದ್ದೀನಿ. ನೋಡಿ, ನಾನು ಬಿಸಿನೀರಿಗೆ ಹಾಕಿ ಬೇಯಿಸಿದ್ರೂ ಕಲರ್ ಎಷ್ಟು ಗ್ರೀನಾಗಿ ಬಂದಿದೆಯೋ, ತುಂಬ ಚೆನ್ನಾಗಿ ಬಂದಿದೆ. ಸೊ ಇವಾಗ ಅದನ್ನು ರುಬ್ಬಿಟ್ಕೊಂಡಿದ್ದೀನಿ. ಅದೇ ಜಾರಿಗೆ ನಾವು ಏನೆಲ್ಲ ಮಸಾಲೆಗಳೆಲ್ಲ ಹುರ್ಕೊಂಡಿದ್ವಿ ಅದನ್ನು ಹಾಕ್ತಾಯಿದ್ದೀನಿ. ಇದು ನೀವು ಸ್ವಲ್ಪ ನುಣ್ಣಗೆ ನೀರು ಹಾಕ್ಕೊಂಡು ಸ್ವಲ್ಪ ತುಂಬ ಫೈನ್ ಪೇಸ್ಟಾಗಿ ಮಾಡ್ಕೊಳ್ಳಿ. ಧನಿಯಾ ಕಾಳು ಸ್ಕಿಪ್ ಮಾಡೋಂಗಿದ್ರೆ ಧನಿಯಾ ಕಾಳು ಸ್ಕಿಪ್ ಮಾಡ್ಬೋದು, ನೀವು ಧನಿಯಾ ಪೌಡರನ್ನು ಸೇರಿಸ್ಕೋಬೋದು, ಸ್ವಲ್ಪ ಗರಂ ಮಸಾಲನ ಸೇರಿಸ್ಕೋಬೋದು. ನೋಡಿ, ಈ ರೀತಿ ಕಲರ್ ಟರ್ನ್ ಆಗೋವರೆಗೂ ಪನ್ನೀರನ್ನ ಈ ರೀತಿ ತುಪ್ಪದಲ್ಲಾಗಲಿ ಇಲ್ಲ ಬೆಣ್ಣೆಯಲ್ಲಾಗಲಿ ನೀವು ಈ ರೀತಿ ಹುರ್ಕೋಬೇಕಾಗುತ್ತೆ. ಫ್ರೈ ಮಾಡಿಕೊಂಡು ಸಪ್ರೇಟಾಗಿ ಇಟ್ಕೊಳ್ಳಿ. ಮತ್ತು ಒಂದು ಪಾತ್ರೆಗೆ ಒಗ್ಗರಣೆ ಕೊಟ್ಕೊಳ್ಳೋಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಸಾಸಿವೆ, ಜೀರಿಗೆ, ಮೆಣಸು ಏನೇನು ನಿಮ್ಮ ಒಗ್ಗರಣೆಗೆ ಏನು ರೊಟ್ಟಿನ ಹಾಕ್ಕೋತಿರೋ ಅದೆಲ್ಲ ಸೇರಿಸ್ಕೊಳ್ಳಿ.
ಚಕ್ಕೆ ಲವಂಗ ನಾನು ರುಬ್ಲಿಕ್ಕೆ ಹಾಕ್ಕೋಬೋದಾಗಿತ್ತು, ಬಟ್ ತುಂಬ ಹೆವಿ ಮಸಾಲೆ ಆಗುತ್ತೆ ಅಂತಂದ್ಬಿಟ್ಟು ನಾನು ಅದು ಸ್ಕಿಪ್ ಮಾಡಿ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಪಲಾವ್ ಎಲೆ ಮತ್ತು ನಿಮ್ಮ ಹತ್ರ ಏನು ಓಲ್ಡ್ ಸ್ಪೈಸಸ್ ಇರುತ್ತೋ ಅದನ್ನೆಲ್ಲನೂ ಸೇರಿಸ್ಕೋಬೋದು. ಇವಾಗ ಸಣ್ಣ ಸಣ್ಣಗೆ ಹಚ್ಕೊಂಡಿರುವಂಥ ಈರುಳ್ಳಿನ ಹಾಕ್ತಾಯಿದ್ದೀನಿ. ಇದಕ್ಕೆ ನಿಮಗೆ ಬರೀ ಎಣ್ಣೆ ಹಾಕಿ ಅಷ್ಟೇ ಅಲ್ಲ, ನಾನು ಸ್ವಲ್ಪ ತುಪ್ಪನ ಸಹ ಸೇರಿಸಿದ್ದೀನಿ. ತುಪ್ಪ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅಂತ. ಮತ್ತು 1.5 ಟೊಮೊಟೊ ಈ ಥರ ಸಣ್ಣ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. 2 ಟೊಮೊಟೊ ಹಚ್ಚಿಟ್ಟಿದ್ದೆ, ಆಗಲೇ ನಾನು ರುಬ್ಲಿಕ್ಕೆ ಅಂತಂದ್ಬಿಟ್ಟು ಒಂದು ಅರ್ಧ ಟೊಮೊಟೊನ ಯೂಸ್ ಮಾಡಿಕೊಂಡೆ. ಸೊ ಇವಾಗ ಮತ್ತೆ ಒಗ್ಗರಣೆಗೆ 1.5 ಟೊಮೊಟೊ ಅಷ್ಟು ಒಗ್ಗರಣೆ ಕೊಟ್ಕೋತಾ ಇದ್ದೀನಿ. ಸೊ ಚೆನ್ನಾಗಿದು ಸ್ಮ್ಯಾಶ್ ಆಗಂದರೆ ಮೆತ್ತಗಾಗೋವರೆಗೂ ಚೆನ್ನಾಗಿ ಈ ರೀತಿ ಎಣ್ಣೆಯಲ್ಲೇ ಕೈ ಆಡಿಸಿ ಫೈನಲಿ ನಾವು ಏನು ಪಾಲಕ್ನ ರುಬ್ಬಿಟ್ಕೊಂಡಿದ್ವಿ ಅದನ್ನು ಹಾಕಿ ಹಸಿ ಸ್ಮೆಲ್ ಹೋಗೋವರೆಗೂ ಜಸ್ಟ್ ಒಂದು 10-15 ಸೆಕೆಂಡ್ ಈ ರೀತಿ ಕೈ ಆಡಿಸ್ಬೇಕಾಗುತ್ತೆ. ಅದಾದಮೇಲೆ ಮತ್ತು ನಾವು ಏನು ಮಸಾಲೆ ಎಲ್ಲ ರುಬ್ಬಿಟ್ಕೊಂಡಿದ್ವಿ ಅದನ್ನು ಇವಾಗ ಸೇರಿಸ್ತಾ ಇದ್ದೀನಿ. ನೀರು ಹೇಳಿದ್ನಲ್ಲಾಗಲೇ ನಿಮಗೆ ತಕ್ಕ ಮಟ್ಟಿಗೆ ನೀರನ್ನು ಹಾಕ್ಕೊಳ್ಳಿ ನೀವು. ನಾನು ಸ್ವಲ್ಪ ಇಲ್ಲಿ ಗ್ರೇವಿ ಅಷ್ಟು ತಿಕ್ಕಾಗೋಲ್ಲ, ಅಷ್ಟು ನೀರಾಗೋಲ್ಲ, ಮೀಡಿಯಮಲ್ಲಿ ನನಗೆ ಯಾವ ರೀತಿ ಬೇಕೋ ಆ ರೀತಿನ ಅಷ್ಟಕ್ಕೆ ತಕ್ಕಂಗೆ ನೀರನ್ನು ಸೇರಿಸ್ಕೊಂಡಿದ್ದೀನಿ. ಫೈನಲಿ ನಾವು ಫ್ರೈ ಮಾಡ್ಕೊಂಡಿರೋಂತಹ ಪನ್ನೀರನ್ನು ಹಾಕಿಬಿಡ್ತಾಯಿದ್ದೀನಿ. ಅಷ್ಟೇ ಸ್ನೇಹಿತರೆ, ತುಂಬ ಈಸಿಯಾಗಿ ಯಾವ ರೀತಿ ಪಾಲಕ್ ಪನ್ನೀರ್ ಮಾಡ್ಬೋದು ಅಂತಂದ್ಬಿಟ್ಟು ನೋಡಿದ್ರಲ್ಲ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಪ್ಲೀಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಕ್ಕಳಿಗೆ ಚಪಾತಿ ಜೊತೆಗೆ ಇವಾಗ ಪನ್ನೀರ್ ಕರಿನ ಸರ್ವ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ತುಂಬ ಟೇಸ್ಟಾಗಿತ್ತು. ನೀವು ಒಮ್ಮೆ ಟ್ರೈ ಮಾಡಿ ಕಾಮೆಂಟ್ ಮಾಡಿ ಹೇಗೆ ಬಂದಿದೆ ಅಂತ. ಬಾಯ್ ಬಾಯ್.